ವ್ಯಾಲಹಳ್ಳಿಯಲ್ಲಿ ಸರ್ವೆ ನಂಬರ್ 74ರ ಜಮೀನಿನಲ್ಲಿ ಅಂಬೇಡ್ಕರ್ ನಾಮಫಲಕ ವಿವಾದ ಸತ್ಯಾಸತ್ಯತೆ ಬಿಚ್ಚಿಟ್ಟ ಗ್ರಾಮಸ್ಥರು. ಹಿರೇಕಟ್ಟಿಗೇನಹಳ್ಳಿ ಪಂಚಾಯತ್ ವ್ಯಾಪ್ತಿಯ ವ್ಯಾಲಹಳ್ಳಿಯಲ್ಲಿ ಜಮೀನು ವಿವಾದ ಸತ್ಯಾಸತ್ಯತೆ ಬಿಚ್ಚಿಟ್ಟ ಗ್ರಾಮಸ್ಥರು ಸೂಕ್ತ ಸರ್ವೆ ನಡೆಸಿ ಜಾಗ ಬಿಡಿಸಿಕೊಡಲು ಪಿಡಿಒಗೆ ಮನವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವ್ಯಾಲಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 74ರ ಜಮೀನಿನ ವಿಚಾರವಾಗಿ ತೀವ್ರ ಗೊಂದಲ ಉಂಟಾಗಿದೆ. ಪಂಚಾಯಿತಿಯಲ್ಲಿ ಖಾತೆ ಹೊಂದಿದ್ದು ಕಂದಾಯ ಪಾವತಿಸುತ್ತಿರುವ ಬಾಲಪ್ಪ ಅವರ ನಿವೇಶನದಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ವಿಚಾರವಾಗಿ ಸತ್ಯಾಸತ್ಯತೆ ತಿಳಿಸಿರುವ ವ್ಯಾಲಹಳ್ಳಿ ಗ್ರಾಮಸ್ಥರು ಹಲವು ವರ್ಷಗಳಿಂದ ಬಾಲಪ್ಪ ಅವರ ಕುಟುಂಬವೇ ಈ ಜಾಗವನ್ನು ಅನುಭವಿಸಿಕೊಂಡು ಬಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಪಿಡಿಒ ಕಂದಾಯ ಇಲಾಖೆಯ ಸರ್ವೆ ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ವ್ಯಾಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ಕ್ಕೆ ಸಂಬಂಧಿಸಿದ ಜಮೀನಿನಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಸಿರುವುದು ಅಕ್ರಮ ಎಂಬ ಆರೋಪ ಕೇಳಿಬಂದಿದೆ. ಪ್ರಕರಣ ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಶೀಲ್ದಾರ್ ಮೆಟ್ಟಿಲೇರಿದ ಬೆನ್ನಲ್ಲೇ ಗ್ರಾಮದ ಹಿರಿಯರು ಹಾಗೂ ಗ್ರಾಮಸ್ಥರು ಒಟ್ಟಾಗಿ ಜಮೀನಿನ ನೈಜ ಸ್ಥಿತಿಗತಿಯ ಸತ್ಯಾಸತ್ಯತೆಯನ್ನು ಬಿಚ್ಚಿಟ್ಟಿದ್ದಾರೆ. ವ್ಯಾಲಹಳ್ಳಿ ಗ್ರಾಮಸ್ಥರು ಮಾತನಾಡಿ, ನಾವು ಚಿಕ್ಕ ವಯಸ್ಸಿನಿಂದಲೂ ನೋಡ್ತಿದ್ದೇವೆ. ಈ ಜಾಗದಲ್ಲಿ ಮೊದಲಿನಿಂದಲೂ ಬಾಲಪ್ಪ ಅವರ ದೊಡ್ಡಪ್ಪ ಮತ್ತು ಕುಟುಂಬದವರೇ ಕಸ ಹಾಕುವುದು ಹಾಗೂ ಬಳಕೆ ಮಾಡಿಕೊಂಡು ಅನುಭವದಲ್ಲಿದ್ದರು. ಇಲ್ಲಿ ರಾಗಿ ಮರ, ಬೇವಿನ ಮರಗಳಿದ್ದವು. ಮರಗಳನ್ನು ಕಡಿದ ಮೇಲೆ ಇಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಆರಂಭವಾದವು. ಈ ಜಾಗ ಬಾಲಪ್ಪ ಅವರ ಜಮೀನಿನ ಪಕ್ಕದಲ್ಲೇ ಇದ್ದು ಪಂಚಾಯಿತಿಯಲ್ಲಿ ಖಾತೆ ಮಾಡಿ ಕಂದಾಯ ಕಟ್ತಿದ್ದಾರೆಂಬುದು ಸತ್ಯ. ಕಂದಾಯ ಇಲಾಖೆಯಿಂದ ಸರಿಯಾಗಿ ಸರ್ವೆ ಮಾಡಿಸಿ ಗ್ರಾಮಸ್ಥರ ಮಹಜರು ಪಡೆದು ಬಾಲಪ್ಪ ಅವರಿಗೆ ಸೇರಬೇಕಾದ ಜಾಗವನ್ನು ಬಿಡಿಸಿಕೊಡಬೇಕೆಂದರು. ಸಂತ್ರಸ್ತರು ಬಾಲಪ್ಪ ಮಾತನಾಡಿ, ನಾವು ಹಿರೇಕಟ್ಟಿಗೇನಹಳ್ಳಿ ಪಂಚಾಯತ್ಗೆ ನಿಯಮಿತವಾಗಿ ಕಂದಾಯ ಪಾವತಿಸಿಕೊಂಡು ಬಂದಿದ್ದೇವೆ. ಖಾತೆ ಕೂಡ ನಮ್ಮ ಹೆಸರಲ್ಲೇ ಇದೆ. ಆದರೆ ಈ ಜಾಗದಲ್ಲಿ ಅಕ್ರಮವಾಗಿ ಅಂಬೇಡ್ಕರ್ ನಾಮಫಲಕ ಅಳವಡಿಸಲಾಗಿದೆ. ತಹಶೀಲ್ದಾರ್ ಹಾಗೂ ಇಒ ಅವರು ಗ್ರಾಮಸ್ಥರ ಮಹಜರು ಪಡೆದು ನಮಗೆ ಸೇರಬೇಕಾದ ನಿವೇಶನವನ್ನು ಬಿಡಿಸಿಕೊಡಬೇಕೆಂದು ತಮ್ಮ ನೋವು ತೋಡ್ಕೊಂಡಿದ್ದಾರೆ. ಗ್ರಾಮಸ್ಥರ ಹೇಳಿಕೆ ಹಾಗೂ ದೂರಿನ ಹಿನ್ನೆಲೆಯಲ್ಲಿ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದರು. ಹಿರೇಕಟ್ಟಿಗೇನಹಳ್ಳಿ ಪಂಚಾಯಿತಿ ಪಿಡಿಒ ಮಾತನಾಡಿ, ವ್ಯಾಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ರ ಜಮೀನಿನ ನಾಮಫಲಕ ಹಾಗೂ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಸ್ಥಳ ಪರಿಶೀಲನೆ ನಡೆಸಿದ್ದೇವೆ. ಈ ಜಾಗವು ಗೋಮಾಳ ಮತ್ತು ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಿಸಿದಾಗಿದ್ದು ಕಂದಾಯ ಇಲಾಖೆಯಿಂದ ಜಂಟಿ ಸರ್ವೆ ನಡೆಸಿ ಮಹಜರು ವರದಿ ಪಡೆದ ನಂತರ ತಾಲೂಕು ಪಂಚಾಯತ್ ಇಒ ಹಾಗೂ ತಹಶೀಲ್ದಾರ್ ಅವರ ಸೂಚನೆಯಂತೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ಸ್ವತಃ ಗ್ರಾಮಸ್ಥರೇ ಬಾಲಪ್ಪ ಅವರ ಪರವಾಗಿ ನಿಂತು ಸತ್ಯಾಸತ್ಯತೆಯನ್ನು ಬಿಚ್ಚಿಟ್ಟಿರುವುದರಿಂದ ಕಂದಾಯ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಸ್ಥಳ ಮಹಜರು ನಡೆಸಿ ಜಂಟಿ ಸರ್ವೆ ಪೂರ್ಣಗೊಳಿಸಬೇಕಿದೆ. ತಾಲೂಕು ಆಡಳಿತ ಈ ಜಮೀನು ವಿವಾದಕ್ಕೆ ಯಾವಾಗ ಅಂತಿಮ ತೆರೆ ಎಳೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಾನು ಹೇಳ್ತಾ ಇರೋದೇನಂದ್ರೆ, ಇವರಿಬ್ರು ನಂದು ಅಂತ ಹೇಳ್ಬಿಟ್ಟು 5 ವರ್ಷದಿಂದ ಗಲಾಟೆ ಮಾಡ್ಕೊಂತ ಇದ್ರಲ್ಲ, ಅದ್ರ ವಿಚಾರವಾಗಿ ಅವತ್ತು ಹೇಳಿದ್ದಿಷ್ಟೇ, ನಮ್ಮದು ಸರ್ವೆ ನಂಬರ್ ಇಲ್ಲಿ ಗಂಟ ಅದೇ ಅಂದ್ರ ಸರ್ವೆ ಮಾಡಿಸ್ಕೊರಪ್ಪ, ನಿಮ್ಗೆ ಬಂದ್ರೆ ಬಿಟ್ಬಿಡ್ತಾರ ಅಂದ್ರೆ ಆಯ್ತು ಅಂದ್ರು. ಅಷ್ಟು ಹೇಳಿದ್ರು. ಆಮೇಲೆ ಮುಳ್ಕಂಬಿ ಹಾಕೊಂಡ್ರು. ಆಮೇಲೆ ಅಂಬೇಡ್ಕರ್ ಬೋರ್ಡ್ ಇಕ್ಕಿದ್ರು. ಎಲ್ಲ ಆಮೇಲೆ ಮಾಡಿದ್ರು. ಹೇಳಿದಂತ ಇದು ಮಾಡಿದ್ದಾರೆ. ಬಂದಿದ್ದಾರೆ, ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಾರೆ, ಈ ಥರ ಮಾಡಿಕೊಡಿ ಅಂತ. ಒಬ್ಬರು ಸರ್ವೆ ನಂಬರ್ ಇದು ಮಾಡಿರ್ತಕ್ಕಂಥ ಖಾತೆನ ರದ್ದುಪಡಿಸ್ಬೇಕಂತ ಈಗಾಗಲೇ ಇಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಸರ್ವೆ ನಂಬರ್ 74 ಸರ್ಕಾರಿ ಸರ್ವೆ ನಂಬರು ಗೋಮಾಳ ಅಂತ ಬರ್ತಾ ಇದೆ. ಸೊ ಹಾಗಿದ್ದಾಗ ಗ್ರಾಮ ಪಂಚಾಯತಿಗೂ ಅದಕ್ಕೂ ಸಂಬಂಧ ಇಲ್ಲ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರೋದಿಲ್ಲ. ಸೊ ಅದಕ್ಕಾಗಿ ಅವ್ರಿಗೇನೀಗ ನಮಗೆ ಮಾಹಿತಿ ಅವ್ರಿಗೆ ಅರ್ಜಿಗಳು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಒಂದು ನಿರ್ಬರಹವನ್ನು ಕೊಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯೊಂದಿಗೆ ಅವರ ಅಹವಾಲುಗಳನ್ನು ಸಲ್ಲಿಸ್ಕೊಂಡು ಅದನ್ನು ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ನಾವು ನಿರ್ಬರಹವನ್ನು ಕೊಟ್ಟಿದ್ದೀವಿ. ಮರಗಳು ಕೊಯ್ದಾಕಿದ್ರು, ಇಲ್ಲಿ ಗುಣಿ ಬಿತ್ತು. ಆವಾಗ ಇವ್ರು ಕಸ ಹಾಕೊಂಡಿದ್ದು ಸುಮಾರು ನಾವು ಚಿಕ್ಕ ಹುಡುಗರಾಗ ನೀನ್ ಮಾತಾಡಿರೋದು ನನ್ಗೆ ಗೊತ್ತಿಲ್ಲ, ನೀನ್ ಮಾತಾಡಿರೋದು ನನ್ಗೆ ಗೊತ್ತಿಲ್ಲ. ವಾಸ್ತವಾಂಶ ನಾನು ಹೇಳ್ತಾ ಇರೋದು. ಇದು ಅನುಭವದಲ್ಲಿ ನಮ್ಮೂರಲ್ಲಿ ಒಂದು ಮನೆ ಇದೆ, ಅವರು ಅನುಭವ ಚೇರ್ಮನ್ ಅಂತಿದ್ನ ಗೋಪಾಲಪ್ಪನ, ಅವ್ರ ಅನುಭವದಲ್ಲಿ ಅವರಿದ್ರು. ಇಲ್ಲಿ ರಾಗಿ ಮರ ಬೇವು ಮರ ಇತ್ತು, ಅದು ಅವ್ರದ್ದು. ಯಾರ್ದು?
ಅದೇ ನಿಮ್ದೇ ಹೇಳ್ತಾ ಇರೋದು ನಮ್ದು ಹೌದು. ಇದು ಅಂತೇಳಿ. ಆಮೇಲೆ ಮರಳು ಕೊಯ್ದು ಹಾಕಿದ್ರು. ಕೊಯ್ದು ಹಾಕಿದಾಗ ಇಲ್ಲಿ ಗುಣೆ ಬಿತ್ತು. ಆ ಗುಣ್ಯಾಗ ಅವ್ರು ಕಸ ಹಾಕೊಂತಾ ಇದ್ರು. ಇದು ವಾಸ್ತವಾಂಶ. ನಮ್ಮ ದೊಡ್ಡಪ್ಪನವ್ರದ ಅವರು ಅದನ್ನು ಮಾರಾಕಿದ್ರೆ ಏನೋ ನಾನು ಚಿಕ್ಕುಣಕ್ಕೆ ಅದು ಹೋಯ್ತು. ಆಮೇಲೆ ಆ ಗುಣಿ ಇದು ಬುಡ ಹಿಂಗಿಡ್ಸಿದ್ರಲ್ಲ ಅದರಲ್ಲಿ ಅವತ್ತಿನಿಂದ ಅವರೇ ಆಗ್ತಾಯಿದ್ರು. ಯಾರಣ್ಣ? ಇವ್ರು ಬಾಲಪ್ಪನವ್ರ. ಹಾಂ, ಅವ್ರು ದೊಡ್ಡಮ್ಮ. ಆಮೇಲೆ ನಾವು ಪಂಚಾಯತಿಂದ ಸೈಟ್ಗಳು ಮಾಡಬೇಕು ಅಂದಾಗ ಇವನು ಬಂದು ನಂಗೆ ಎಲ್ಲಪ್ಪ ಎಲ್ರಿಗೂ ತೋರಿಸ್ತಾ ಇದ್ರಿ ಅಂತ. ಇವಾಗೆ ಸಾಲದು, ನೀನು ಇರೋದೇ ನಿಂಗೆ ಮಾಡಿಸ್ಕೊ ಹೋಗಪ್ಪ ಅಂಥೇಳಿ ಅವಾಗ ಮಾಡಿಕೊಟ್ರೋದೇ ಒಂದು ಖಾತೆ. ನಿಮ್ಗೂ ಸರ್ವೆ ನಂಬರ್ ಅಂತ ಗೊತ್ತಿಲ್ಲ ಸರ್ ಅವಾಗಿಲ್ಲ ಸರ್, ಎಲ್ಲ ಸರ್ವೆ ನಂಬರ್. ಅವಾಗ ಗ್ರಾಮ ಸರ್ವೆ ನಂಬರ್ ಏನ್ ಹೇಳಿದ್ರು? ಗಲಾಟೆ ಆಯಿತು. ಇವಾಗ 5 ವರ್ಷ ಆಯ್ತಾ? 5 ವರ್ಷದಾಗ ನಾವೆಲ್ಲ ಸೇರಿ ನೋಡಪ್ಪ, ಮೊದಲಿನಿಂದ ಅವ್ರಿಗೆ ಕಸ ಹಾಕ್ತಾ ಇದ್ದಾರೆ. ಅವ್ರಿಗೆ ಇದಾಗಿದೆ, ಪಂಚಾಯತಿಯಲ್ಲಿ ಖಾತೆ ಆಗಿದೆ. ನಿಮ್ಮದು ಎಲ್ಲಿ ಗಂಟೆ ಇದೋ ಅಲ್ಲಿ ಗಂಟೆ ನೀವು ಇರ್ರಿ, ಅವ್ರದ್ದು ಅವ್ರಿಗೆ ಬಿಟ್ಬಿಡ್ರಿ ಅಂತ ನಾವು ಎಲ್ಲರೂ ಹೇಳಿದ್ವಿ. ಇಲ್ಲ, ನಮ್ಮ ಸರ್ವೆ ಮಾಡಿಸ್ಕೊಂಡು ಆಮೇಲೆ ಉಳಿದಿದ್ದು ಅವರು ಅದರಲ್ಲಿ ಇರಲಿ ಅಂತ ಅವರೇ ಒಪ್ಕೊಂಡು ಹೋದ್ರು. ಅಲ್ಲಣ್ಣ, ಇವಾಗ ಇಷ್ಟು ನಡೆದಿತ್ತು. ಅಲ್ಲಣ್ಣ, ಇವಾಗ ನಿಮ್ ಬೆಳೆ ದಾಖಲೆಗಳ ಲೆಕ್ಕದಲ್ಲಿ ಮಾತಾಡ್ಲಿ. ಈ ದಾಖಲೆಗಳ ಲೆಕ್ಕದಲ್ಲಿ ಮಾತಾಡ್ಬೇಕಾದ್ರೆ ನಾವ್ಯಾರು ಸೇರೋಂಗು ಇಲ್ಲ, ಮಾತಾಡೋಂಗು ಇಲ್ಲ. ಕಾನೂನು ರೀತಿ ಆಯ್ತಾ? ದಾಖಲೆಗಳ ಪ್ರಕಾರ ಮಾತಾಡೋಂಗಿದ್ರೆ ಈಗ ಸುಮಾರು ನಮ್ಮೂರಲ್ಲಿ ಇಡೀ ಮಾದ್ಗಟ್ಟಿರೋದೆಲ್ಲ ಸರ್ವೆ ನಂಬರ್ ಅಲ್ಲ, ಗ್ರಾಮ ಠಾಣೆ ಅಲ್ಲ. ಗ್ರಾಮ ಠಾಣೆ ಇರೋದೆಲ್ಲ ಒಂದ್ ಸ್ವಲ್ಪ ಇದೆ. ಹಂಗಾಗಿ ಎಲ್ರು ಕಟ್ಕೊಂಡವ್ರೆ. ಆಮೇಲೆ ಏನಾಯ್ತು, ಮೊದ್ಲು ಇಲ್ಲೆಲ್ಲ ಇದ್ಬಿಟ್ರಲ್ಲ ಸ್ಯಾಂಕ್ಷನ್ ಮಾಡಿದಾಗೆಲ್ಲ ನಮ್ಗೆ ಕೊಟ್ಟಿದ್ರ ಅಲ್ಲ, ನಮಗ್ ಕೊಟ್ಟಿದ್ರ ಕೊಡ್ಸಿದ್ಯಾ? ನಮ್ಮ ತಾತನವ್ರ ಕಾಲದಿಂದ ಆಗ್ಲಿ ಸೈಟ್ ಕೊಟ್ಟಿದ್ರ? ಈಗ ಸೈಟ್ ಏನಿಲ್ಲ, ನಮ್ದೇ ಕೊಟ್ಬಿಟ್ಟಿದ್ವಲ್ಲ. ಸರ್ಕಾರಿ ಜಮೀನು ಇದು, ನಿಮ್ದು ಐತೆ. ಎಲ್ಲ ಇದೆ ನಿಮ್ದಂತ. ದಾಖಲೆಗಳು ಹುಟ್ಟಿದ್ದೆ ಯಾವಾಗ? ದಾಖಲೆಗಳು ಹುಟ್ಟಿದ್ದೆ ಯಾವಾಗ? ಪಂಚಾಯತಿ ಬಂದಿದ್ದೆ ಯಾವಾಗ? ಅವಾಗಿಂದ ಮನೆಗಳ ದಾಖಲೆ ದಾಖಲೆ ಇತ್ತಾ? ಯಾವ್ದಾದ್ರು ಮನೆಗೆ ದಾಖಲೆ ಇತ್ತಾ? ಎಲ್ಲಿ ಬೇಕೋ ಅಲ್ಲಿ ಕಟ್ಕೊಳ್ತಾ ಇದ್ರು. ಪಂಚಾಯತಿ ಬಂದ್ಮೇಲೆ ದಾಖಲೆಗಳು ಅವಾಗೆಲ್ಲಾನು ನಾವೆಲ್ಲಿದ್ರೆ ಅಲ್ಲಿ ನಮ್ದು ಅಂತ ಇತ್ತು. ಆಮೇಲೆ ಪಂಚಾಯತಿ ದಾಖಲೆಗಳು ಇವಾಗ ನೀನ್ ಆ ಮಾತು ಮಾತಾಡಿದ್ರೆ ಒಂದ್ ನಿಮಿಷ ಇರ್ಬೇಕಪ್ಪ. ಇಲ್ಲಿರೋದೇ ನಮ್ದು, ಇದಾರೆ ನಮ್ದ. ನಾವ್ ಬಿಟ್ಟಿದೀವ ಇಲ್ಲ, ನಾವ್ ಬಿಟ್ಟಿದೀವ ಇಲ್ಲ. ಈಗ ಯಾರಾದ್ರೂ ಬಿಟ್ಟಿರೋ ಜಾಗ ಎತ್ಕೊಂಡು ಸರ್ವೆ ನಂಬರ್ಗಳಲ್ಲಿ ಮನೆಗಳೆಲ್ಲ ಸರ್ವೆ ನಂಬರ್ಗಳಲ್ಲೇ ಕಟ್ಕೊಂಡವ್ರು. ಇವೆಲ್ಲಾನು ಎಲ್ಲ ಗೋಮಾಳದಲ್ಲಿ ಕಟ್ಕೊಂಡು ಆಮೇಲೆ ದಾಖಲೆ ಮಾಡಿಸ್ಕೊಂಡಿರೋದು. ಆಯ್ತಾ? ಈಗ ಊರವರೆಲ್ಲ ಬಂದಿದ್ದಾರೆ, ಏನಿದೆ ಅದನ್ನ ಮಾತಾಡ್ರಿ. ಆಯ್ತಾ? ಸುಮ್ಮನೆ ಅದನ್ನೆಲ್ಲ ಹಿತಂಡವಾದ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಎಲ್ಲಕ್ಕೂ ಕಾನೂನೇ ಆಗಲ್ಲ. ನಾವು ಊರು ಅನ್ನೋದು ನೋಡ್ಬೇಕು. ನಾವು ಇಲ್ಲ ಈಶ್ವರಮ್ಮ, ನೀನಾಗಿ ಮಾತಾಡಬೇಡಿ ಹಂಗಲ್ಲ. ಇಲ್ಲ, ಇದು ನಮ್ಮ ಸ್ವಂತ ನಾವು ಅನುಭವದಲ್ಲೇ ಆ ಕಾಲದ ಈ ಕಡೆ ನಮ್ಮ ಕಾಲದಿಂದ ಆ ಸರ್ವೆ ನಂಬರ್ ನಮ್ದು. ಈ ಅನುಭವದಲ್ಲಿ ನಾವು ಮುತ್ತಾದ ಕಾಲದಿಂದ ನಾವು ಆ ಅನುಭವದಲ್ಲಿ ಅದು ಹೆಂಗೆ ಪಂಚಾಯತಿನವರು ಇಲ್ಲಿ ಸೈಟ್ ಮಾಡಿಕೊಡ್ತಾರೆ. ಅಲ್ಲ, ಇಲ್ಲೇ ಅದು ಮಾಡಿಕೊಟ್ಟಿದ್ದಾರೆ, ಬಿಡಿ ಅದನ್ನು. ವಾಸ್ತು ಏನಿದೆ ಅದನ್ನೇ ಅದೇ ಹೇಳ್ತಾರೆ. ಸರ್ವೆ ನಂಬರಲ್ಲೇ ಹೆಂಗೆ ಮಾಡಿಕೊಡ್ತೀನಿ, ಪಂಚಾಯತಿ ಕಡೆಯಿಂದ ಯಾಕೆ ಮಾಡಿಕೊಡ್ತೀನಿ? ಮಾಡಿಸ್ತೀವಿ, ಯಾರಾದ್ರೂ ಮಾಡಿಸ್ಲಿ ಬಿಡಿ. ಅದಕ್ಕೆ ಯಾರಾದ್ರೂ ನಮ್ಮ ಆಸ್ತಿ ನಾವು ಮಾಡಿಸ್ಕೊಂಡು ಬೇರೆಯವರು ಅಧಿಕಾರ ಕೊಡಲ್ಲ. ನಾವು ಮಾಡಿಸ್ತೀವಿ, ಬೇರೆಯವ್ರಿಗೆಲ್ಲ ದಾರಿ ಕೊಡ್ತೀವಿ ಅಂತೇಳಿ, ಸೈಟ್ ಕೊಡ್ತೀವಿ ಅಂತ ಹೇಳಿದ್ರ. ಸರ್, ಇದು ಗ್ರಾಮ ಠಾಣೆನ ಒಬ್ಬನೇ ಮಾತಾಡಿ
ಇಲ್ಲ ಇವ್ರು ಮಾತಾಡ್ತಾರೆ. ಅವ್ರು ಮಾತಾಡಿದ್ರೆ ನಿಲ್ಸಿದ ಮೇಲೆ ನೀನು ಮಾತಾಡು. ಇಲ್ಲ ಎಲ್ಲರೂ ಸುಮ್ಮನೆ ಇರ್ತಾರೆ, ನೀನು ಮಾತಾಡು. ಆಮೇಲೆ ನಾವು ನಮ್ಮ ಮುತ್ತಾದ ಕಾಲದಿಂದ ನಾವು ಇರೋದು. ಹಿಂದೆ ಸರ್ವೆ ನಮ್ಮ ಸ್ವಂತ ಸರ್ವೆ ನಂಬರ್ 39 ಸರ್ವೆ. ಮುರಳಿ ಇದು ಡಿಶಾಂಗ್ ಕಾನ್ಸಿಲ್ ನಿಮ್ದು ಎಷ್ಟು ಸರ್ವೆ ನಂಬರ್? 39. ಅದೇ ಕೆಳಗಡೆ ಇದೆಲ್ಲ ನಮ್ದು. ಅಲ್ಲಿ ಚಪ್ಪಡಿ ಬಂದಿದ್ದಾರೆ ಅಲ್ಲಿಂದ. ಇದೆಲ್ಲ ಪೂರ್ತಿ ಕೆಳಗಡೆ ಪೂರ್ತಿ ಇದು ನಮ್ಮ ಆ ಕಡೆಯಿಂದ ಯಾವ್ದು ನಮ್ದೆ. ನಮ್ಗೇನು ಸರ್ಕಾರದಿಂದ ಯಾವುದು ಸೈಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾವು ಸ್ವಂತ ಸರ್ವೆ ನಂಬರ್ಗಳಲ್ಲಿ ಮನೆಗಳು ಖರಾಬ್ ಹೋಗುತ್ತೆ. ಆ ಜಾಗ 74 ಸರ್ವೆ ನಂಬರ್. ಇದ್ರದ್ದೇನೋ ದಾಖಲೆಗಳಿದೆಯಾ ನಿಮ್ದು? ಸರ್ಕಾರಿ ಜಮೀನು, ನಾವು ಅನುಭವದಲ್ಲಿ ಇರೋದು, ದಾಖಲೆ ಏನಿಲ್ಲ. ಅಲ್ಲ ಅವರಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರಲ್ಲ. ಯಾರಿಗೆ सर ఇది సర్కారీ గోమాళ 74 దాంట్లో గ్రాంట్ లైన్ అయ్యి 35 జనం ಗ್ಯಾಂಟ್ಲ ಅದು ಯಾಡನ್ನ ಕಾಕೊಂಡು ಈ ಜಾಗ అదే సర్కారీ గోమాళను ಈಗ ಪಾಲಪ್ಪ ಬೀಕ ಮಂಜೂರಾಗಿಲ್ಲ. ಅದಕ್ಕೆ ಪಂಚಾಯತ್ ರಿಸ್ಪೆಕ್ಟ್ ಪಂಚಾಯತ್ ಸರ್ವೆ ನಂಬರ್ ಪಂಚಾಯತ್ ಕೊಚ್ಚಲೆ ಪಂಚಾಯತ್ಲ ಸರ್ವೆ ನಂಬರ್ಲು ಸಹಿ ಚೆಕ್ ಅಧಿಕಾರ ಮೂಲ ಸಹಿ ಚೆಕ್ ಕೂಡ ಅವಕಾಶ ಮಾಡಕ್ ಬರಲ್ಲ. ಸರ್ಕಾರದಿಂದನೇ ಏನಾದರೂ ಒಂದು ವೇಳೆ ಏನೋ ಅಕಸ್ಮಾತ್ ನೀವು ಮನೆಗಿನ ಕಟ್ಕೊಂಡಿದ್ದು ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡ್ಬಿಟ್ಟಿದ್ದೀರಿ, ನಾವು ಪಂಚಾಯತಿಂದ ಸೌಲಭ್ಯ ಕೊಡ್ತಾ ಇದ್ದೀವಿ ಅಂತಂದಾಗ ಅದನ್ನು ಕಂದಾಯ ವಸೂಲಿ ಮಾಡೋದಕ್ಕಾಗಿ ಮಾತ್ರ ನಾವು ಎಂಟ್ರಿ ಮಾಡ್ಕೊಂಡಿರ್ತೀವಿ, ಅದು ಇರ್ತದೆ. ಅಷ್ಟು ಬಿಟ್ಟರೆ ನಿಮ್ಗೇನು ಮಾಲೀಕತ್ವದ ದಾಖಲೆಗಳು ಯಾವುದೂ ಕೊಡೋದಿಲ್ಲ, ಕೊಡೋಕ್ಕೆ ಬರೋದು ಇಲ್ಲ. ಈಗ ಬೇರೆ ಮಂಜೂರಾಗಿರೋಂಥ ದಾಖಲೆಗಳು ಯಾವುದೂ ಇಲ್ಲ. ನಿಮಗೂ ಮಂಜೂರಾಗಿರೋಂಥ ದಾಖಲೆ ನಿಮಗೂ ಇಲ್ಲ. ಅಲ್ಲ ಅನುಭವದಲ್ಲಿ ಇದ್ದೀರಿ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಸರ್ವೆ ನಂಬರು, ನಾವು ಅದನ್ನು ಹೇಳೋಕ್ಕಾಗಲ್ಲ. ನಮಗೂ ಅದಕ್ಕೂ ಸಂಬಂಧನೂ ಇಲ್ಲ. ನೀವಿದ್ದಾರೆ ಇವರಿದ್ದಾರೆ ಕೇಳುವ ಕೇಳಕ್ಕೆ ಬರಲ್ಲ. ಅದು ಯಾಕಂದರೆ ಪಂಚಾಯತ್ ದಾಖಲೆಗಳಿಂದ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ. ಏನೋ ನೀವು ಮೊದಲೇನೋ ಹಿರಿಯರ ಸಮ್ಮುಖದಲ್ಲಿ ಏನೋ ಮಾತಾಡ್ಕೊಂಡು ಏನೋ ಮಾಡಿದ್ದೀವಿ ಹೇಳ್ತಿದ್ರು. ಅಲ್ಲ ನಾನು ಹೇಳ್ತೀನಿ, ನಮ್ಮ ಮುತ್ತಾತ್ನವರು ಜಾಗ ಕೊಟ್ಟಿದ್ರು. ಇವಾಗ ಅವರು ತಿಪ್ಪೆ ಇದ್ದಿದ್ದಿಲ್ಲ. ಮುತ್ತಾತ್ನವರು ಹೇಳಿರುತ್ತೆ. ಅವ್ರ ಅವರು ಇಲ್ಲಿ ಇದೆ ಮತ್ತೆ ಎತ್ಕೊಂತೀವಿ ಅಂತ ಹೇಳ್ಬಿಟ್ಟು ಪಂಚಾಯತಿ ನಮ್ಗೆ ಗೊತ್ತಿಲ್ದಿರೋನೆ ಇದು ಖಾತೆ ಮಾಡ್ತೀವಿ. ಹೋಗಿ ಎಲ್ಲ ಗೊತ್ತಾಗಿದ್ರೆ ಎಷ್ಟೇನಕ್ಕೆ ಆಗ್ತಾ ಇತ್ತು? ಒಂದ್ ನಿಮಿಷ ಇರೋ. ಅಲ್ಲ, ಇವಾಗ ಖಾತೆ ಮಾಡೋಕೆ ಗೊತ್ತಾಗಿದ್ದು ಇಷ್ಟೇನಕ್ಕೆ ಆಗ್ತಾ ಇತ್ತು? ಹೇಳಪ್ಪ ಇರಲಿ. ಅದಕ್ಕೆ ನಾವು ಬಿಡಲ್ಲ ಹೇಳಿದ್ವಿ. ನಾವು ಒಂದು 3 ವರ್ಷದಿಂದ ಹೇಳ್ತಾನೆ ಇದೀವಿ, ಎತ್ತಿಲ್ಲ. ಮನೆ ಗೊಬ್ಬರ ಎತ್ತಾಕಿದ್ರು. ನಾನು ಅಂಬೇಡ್ಕರ್ ಕಸ ಹಾಕ್ಬಾರ್ದು ಅಂತ ಹೇಳಿ ಮಣ್ಣು ಹೊಡೆದ್ಬಿಟ್ಟು ಕ್ಲೀನ್ ಮಾಡಿದ್ವಿ. ಈಗ ಹೇಳಪ್ಪ ನೀನು. ಅಪ್ಪ ಈಡು ಕಟ್ತಾರೆ, ನಾನು ಈಡು ಕಟ್ತಾರೆ ಅಂತ ಇದೇ ಸಮಾನಾಗಿ ಊರೆಲ್ಲ ಬಂದಿದ್ರು ಪಂಚಾಯತ್ಗಳೆಲ್ಲ. ನನ್ನ ಕೈಲಿ ಅಣ್ಣ ಎಲ್ಲ ಜ್ಞಾಪಕ. ನಾನು ಸದಿ ಇವಾಗ ಎಲ್ರಿಗೂ ಸಾಲ ಅಂತ ನೀನು ಇರೋ ಜಾಗದಲ್ಲಿ ನೀನು ಕಾಣ್ತಾ ಇವ್ರು ಮುಂದ್ಗಡೆ ಹೇಳಿದ್ರು. ಇವ್ರಿಲ್ಲ, ಇವ್ರು ಅಪ್ಪನವ್ರು ಇರ್ತಾರೆ. ಅವಾಗ ನಾನು ಮಾಡ್ತೀನಿ. ಈಗ ಇದ್ರ ವಿಚಾರವಾಗ 5 ವರ್ಷದಿಂದ ಏನಾದರೂ ನಾನು ಹೇಳಿದಲ್ಲ, 5 ವರ್ಷದಿಂದ ಏನಾದರೂ ಗಲಾಟೆ ಆಗಿತ್ತು ಇದ್ರ ವಿಚಾರವಾಗಿ ಏನು ಹೇಳಿದ್ರು? ಅವಾಗ ನಮ್ಮ ಸರ್ವೆ ನಂಬರು ಅಂದ್ರು. ಸರ್ವೆ ಮಾಡಿಸ್ಕೊಂಡಾಗ ನೀವು ಏನೇನೋ ಮಾಡ್ತೀರ ಅಷ್ಟು ನಿಲ್ಸ್ರಿ ಅಂತ ಹೇಳ್ತಿರ್ತಾರೆ. ಯಾರು ಹೇಳಿದ್ರು? ಅವಾಗಿದ್ದು ಬೀಡು ಆಯ್ತು ನಿಲ್ಸ್ರು. ಕಸ ಹಿಂಗೆ ಹಾಕ್ದೆ ನೀನು? ಅಲ್ಲ ಇರೋದು ಒಂದು ನಿಮಿಷ ಇರಪ್ಪ. ಪೀಡು ಹೇಳಿದ್ರು, ಪೀಡು ಹೋಗಿ ಹೇಳಕ್ ಬರಲ್ಲ. ಇದು ಹಿರಿಯರನ್ನ ಕುತ್ಕೊಂಡು ಹೇಳಿದ್ರೆ ಇಲ್ಲೇ ದೊಡ್ಡವರು ಏನಾದ್ರು ಮಾತಾಡಿದ್ರೆ ಅದು ಬಿಟ್ಬಿಟ್ಟು ಬೇರೆ ಮಾತಾಡಿದ್ರೆ ಮಾಮ ಏನ್ ಹೇಳಿದ್ರೆ ಕಲ್ಲುಗಳನ್ನ ನೋಡಪ್ಪ ಮಾಮ ಎಪ್ಪಿದ್ದಾರೆ ಸರ್ವೆ ಪಂಚಾಯತ್ ಸರ್ವೆ ಕಾಣಿ ಅಂತಿದ್ರು. ಆಮೇಲೆ ರಾತ್ರಿ ಕಲ್ಲುಗಳು ಅವಾಗ ಬೋರ್ಡ್ ಇರಲ್ಲ. ಕಿಪ್ಪಿದೆ 14 ವರ್ಷದಿಂದ ಕಿಪ್ಪಿಲ್ಲ. ಅವ್ರ ಅಜ್ಜಿ ಅವ್ರ ದೊಡ್ಡಮ್ಮ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.